ಈಗ ನಮ್ಮ ಶಿವಕುಮಾರ್ನ ಮಾತಾಡ್ತಾ ಅವನ ಆರಿಸಿ ಬರ್ತಾನಪ್ಪ, ಅವಾಗ ಕುರ್ಚಿ ಸಿಗೋದು. ಬೇರೆದವ್ರಿಗೆ ಯಾರಿಗೆ ಸಿಗೋದಿಲ್ಲ, ನೀವೇನು ತಪ್ಪು ತಿಳ್ಕೊಬೇಡ್ರಿ. ಆಕೆ ನಮ್ಮ ಹುಲಿಗೆಮ್ಮ ದೇವಿ ಮಾತಾಡಿದ್ದು ಹೇಳಿದ್ದು ಸುಳ್ಳು ಆಗೋದಿಲ್ಲ. ನೀವೇನು ಚಿಂತೆ ಮಾಡಬೇಡಪ್ಪ. ಅವೆಲ್ಲ ನಮ್ಮ ಸಿದ್ದರಾಮಯ್ಯ ಏನು ಅವ ಅಂಥವಲ್ಲ. ನೀವಿಬ್ಬರು ಅಣ್ಣ ತಮ್ಮಾಗೆ ನಡ್ಕೊಂಡ್ರಿ, ನೀವೇನು ಹೆದರಬೇಡ್ರಿ. ಅಣ್ಣ ತಮ್ಮಾಗೆ ಬಿಟ್ಟು ಕೊಡ್ತಾರಪ್ಪ. ಶಿವಕುಮಾರಿ, ನೀ ಏನು ಚಿಂತೆ ಮಾಡಬೇಡ, ಈ ಸರಿ ಕುರ್ಚಿ ನಿನಗೆ ಸಿಗುತ್ತೆ. ಇಲ್ಲ 2.5 ಒಳಗರಾಗಲಿ ಹೊರಗರಾಗಲಿ ಆ ಕುರ್ಚಿದ ಮೇಲೆ ನೀನೇ ಬರ್ತಿದ್ದಪ್ಪ. ನೀ ಏನು ಚಿಂತೆ ಮಾಡಿ ನನ್ನ ಮಗನ, ಹೆದರಬೇಡ. ಯಾವ ರೀತಿ ಹೇಳಿಲ್ಲಮ್ಮ ಅಜ್ಜಿ ನಿಮ್ಗೆ ಸೂಚನೆ ಹೆಂಗೆ ಕೊಟ್ಟರು ದೇವಿ ಅಂತ? ದೇವಿ ಯಾವ ರೀತಿ ಸೂಚನೆ ಕೊಟ್ಟರು ನಿಮ್ಗೆ? ನಮಗೆ ಈಗ ಹೇಳಿದ್ನಲ್ಲ, ಎತ್ತತ್ತು ಕೇಳ್ತೀವಲ್ಲ ಅದಕ್ಕಾರ ನಮಗೆ. ಆಕೆ ಎತ್ತಿದ್ರೆ ಆಕೈತಂದ್ರೆ ಗಪ್ಪನ ಗದ್ಗ್ಯಾಕ ಆಗೋದಾದ್ರೆ ಚಕ್ಕನ ಬರ್ತಾ. ಇಲ್ಲವ ಮತ್ತು ಆಕೈತಂದ್ರೆ ಚಕ್ಕನ ಬಾ, ಇಲ್ಲಾಂದ್ರೆ ಗಪ್ಪನ ಗದ್ಗೆ ಹಾಕಂದ್ರೆ ಆಗತ್ತಾರ ಚಕ್ಕನ ಬರ್ತಾ, ಇಲ್ಲಾಂದ್ರೆ ಗಪ್ಪನ ಗದ್ಗೆ ಹಾಕ್ತಾ. ಹೌದು, ಹೀಗೆ ಇದೆ ನಮ್ಮದು. ನಮ್ಮ ಮೈಯ ಬರೋದಿಲ್ಲ, ಪಯ್ಯ ಬರೋದಿಲ್ಲ. ಆಕೆ ನೆಟ್ಟೆ ಕೇಳೋದು, ಏನು ಮಾಡಿದ್ರು ಆಕೆ ನೆಟ್ಟೆ ಮಾಡೋದು ನಾವು. ಆಕೆ ಯಾವಾಗ ನೋಡವ ತಾಯಿ, ಮತ್ತು ಇದು ಆಕೈತಿ ಇಲ್ಲ ನನ್ನ ಮಗನ, ಆಕೈತಿ ಅಂದ್ರೆ ಚಕ್ ಬರ್ತಾ, ಮತ್ತು ಆಗೋದಾದ್ರೆ ಗಪ್ಪನ ಗದ್ಗೆ ಹಾಕ್ತಾ. ನೋಡವ ತಾಯಿ ಗಟ್ಟಿಯಾಗಿ ಆಕೈತಿ, ನೀ ಏನು ಚಿಂತೆ ಮಾಡಬೇಡ ನನ್ನ ಮಕ್ಕಳ, ಆಕೈತಿ ಅಂದು ಗಪ್ಪನ ಗದ್ಗೆ ಹಾಕ್ತಾ. ಆಗೋದಿಲ್ಲ ಚಕ್ರ ಬರ್ತಾ. ಎಲ್ಲ ಒಮ್ಮೆ ಹೀಗೂ ಕೇಳ್ತೀವಿ, ಒಮ್ಮೆ ಹೀಗೂ ಕೇಳ್ತೀವಿ, ಎರಡೂ ಥರದಿಂದ ಕೇಳ್ತೀವಿ. ಏನು ಎರಡೂ ಥರದಿಂದ ದಾರಿ ಕೊಟ್ಟಾಳಕ್ಕೆ. ಒಟ್ಟು ನಮ್ಮ ಶಿವಕುಮಾರನ ಆರಿಸಿ ಬರ್ತಾನೆ ನೋಡಿ, ಅವನ ಕುರ್ಚಿ ಸಿಗೋದು ಅವಾಗ. ಸಿದ್ದರಾಮಯ್ಯ ಏನು ಇದು ಮಾಡೋದಿಲ್ಲ. ಅವ ಅಣ್ಣ ತಮ್ಮಾಗಿ ನಡ್ಕೊಂಡಾರ. ಇಲ್ಲಪ್ಪ ಈಗ 2 ವರ್ಷ ನಾವು ಮಾಡೀನಿ, 2 ವರ್ಷ ನೀವು ಮಾಡ್ತಮ್ಮ ಅಂತೇಳಿ ಬಿಟ್ಟು ಕೊಡ್ತಾರೆ. ಅವನಂತರ ಕಪ್ಪುಟ್ಟಿಲ್ಲ, ಇವನ ಕಡೆನೂ ಕಪ್ಪುಟ್ಟಿಲ್ಲ, ಅವನ ಕಡೆನೂ ಕಪ್ಪುಟ್ಟಿಲ್ಲ. ಚಲೋ ಅದಾರ ಅವರು. ಅಣ್ಣ ತಮ್ಮ ನಡ್ಕೊಂಡು ಬಂದಾರ, ಅಣ್ಣ ತಮ್ಮಗೆ ಇರ್ತಾರೆ. ಈಗ ಅದ್ರ ಏನು ಬಿಟ್ಟೋದಿಲ್ಲ, ಅಣ್ಣ ತಮ್ಮಗೆ ನಡ್ಕೊತಾರೆ ಅವರು. ನಮ್ಮ ಸಿದ್ದರಾಮಯ್ಯಗೆ ಮಾತ್ರ ಅವಾಗೇನು ಹೊಟ್ಟೆ ಕಬ್ಬಿಟ್ಟಿಲ್ಲ. ಎಲ್ಲ ಇವಿಗೂ ಕಬ್ಬಿಟ್ಟಿಲ್ಲ, ಅವಗೂ ಕಬ್ಬಿಟ್ಟಿಲ್ಲ. ಅವ್ರು ಬೇರೆ ಕೆಲ ಅಣ್ಣ ತಮ್ಮಾಗೆ ನಡ್ಕೊಂಡು ಬಂದಾರ. ಇಲ್ಲ ಇನ್ನು 1.5 ತಿಂಗಳಾಗಲಿ 2 ತಿಂಗಳಾಗಲಿ ಇದ್ರೊಳಗೆ ಹಾಕೊಂಡು ನೋಡಿ. ಶಿವಕುಮಾರನ ಬರ್ತಾನೆ, ಅವನ ಹಾಕೊಂಡು ಹೊಸ ಮಂದಿ ಕಾದು ಕುಂತಾರೆ. ಇಬ್ಬರು ಜಗಳದಾಗ 3ನೇದಾಗ ಲಾಭ ಆಗುತ್ತಂತ ಕುಂತಾರೆ. 3ನೇದಾಗ ಆಗೋದಿಲ್ಲ, 6ನೇದಾಗೂ ಆಗೋದಿಲ್ಲ. ಈ ಶಿವಕುಮಾರಿಗೆ ಆಗೋದಿದ್ದು ಎಲ್ಲ ಬಿ ಕೆ ಶಿವಕುಮಾರ್ಗೆ ಆಗೋದದು. ಅವ್ರನ್ನೇನು ಇದು ಮಾಡಬೇಡನು. ಆದ್ರೆ ಹೋಗು ಮುಂದೆ ಒಂದು ನಿಂಬೆ ಅವ್ರ ಮನೆ ದೇವ್ರು ನೆನೆಸಿ ಜಗಲಿ ಮೇಲೆ ಅವ್ರ ದೇವ್ರ ಫೋಟಾಗ ಆ ನಿಂಬೆಹಣ್ಣು ಹಚ್ಚಿ ಅದ್ರ ಮ್ಯಾಗಲ್ದು ಅವ್ರ ಹನಿ ಮ್ಯಾಗಲ್ದು ನಿಂಬೆಹಣ್ಣಿಗೆ ಹೆಚ್ಕೊಂಡು ತಾನಂತೇಳಿ ಇಟ್ಕೊಂಡು ಹೋಗೋಣ ಅವ್ರ ಮನೆ ದೇವ್ರು. ಹುಲಿಗಮ್ಮ ದೇವ್ರನ್ನ ನೆನೆಸೋನು, ತಮ್ಮ ಮನೆದವರು ಇರಲಿ, ಇಲ್ಲ ಎಲ್ಲದಿರಲಿ, ಆ ಒಂದು ನಿಂಬೆಹಣ್ಣು ಅಂತೇಳಿ ಇಟ್ಕೊಂಡು ಹೋಗೋಣ. ಆದ್ರೆ ಅವಾಗ ಯಾವ ತೊಂದರೆ ಇಲ್ದಲ್ಲ ಕುರ್ಚಿ ಸಿಕ್ಬಿಡುತ್ತೆ. ಜಗ ಈಗ ಇವರಿಬ್ಬರಿಗೆ ಎಲ್ಲಿಗೆ ಬೇಕಿ ಬಿದ್ದಾಗೈತಿ. ಈ 3ನೇದವ್ ನನಗೆ ಲಾಭ ಆಗತ್ತೆ, ನಿನಗೆ ಲಾಭ ಆಗುತ್ತೆ ಅಂತ ಕಾದು ಕುಂತಾರೆ. ಇಲ್ಲ ಯಾವ ಉಳ್ದವ್ಗೆ ಯಾವಾಗ ಆಗೋದಿಲ್ಲ. ಇವಾಗ ನಮ್ಮ ಶಿವಕುಮಾರಿಗೆ ಆಗೋದದು. ಏನಪ್ಪ ದೇವಿ ಹೇಳಲ್ಲ ಅವಾಗ ಆಗತ್ತಂತೆ. ಬೇರೆದವ್ರಿಗೆ ಯಾರಿಗೆ ಆಗೋದಿಲ್ಲ ನನ್ನ ಮಗನ, ಆ ಶಿವಕುಮಾರಿಗೆ ಆಗೋದು. ಏನು ಎಲ್ಲ ನೋಡ್ದೈತಿ, ಎಲ್ಲ ಆಗೈತಿ. ಮತ್ತು ಸುಮಲತನೂ ಇಕ್ಕಿಲಿಂದ ಆರಿಸಿ ಬಂದ. ನಮ್ಮ ನರಗುಂದ ಪಾಟೀಲ ಅವನು ಇಕ್ಕಿಲಿಂದ ಆರಿಸಿ ಬಂದ. ಅನ್ನುಲ್ಲ ಮೆಣಸಿನ್ಕಾಯಿ ಅನ್ನುಲ್ಲ ಅಲ್ಲೇ ಅದಾನಲ್ಲ, ಅವನು ಕೇಳ್ರಿ ಈ ಅಮ್ಮಂದು ಭವಿಷ್ಯ ಹೇಗೈತೆ ಅಂತ ಅವ ನಿಮಗೆ ಗೊತ್ತಾಗತ್ತೆ. ಹೇಗೆ ಏನು ಅನ್ನೋದು ಅವಾಗ ಗೊತ್ತಾಗತ್ತೆ. ಏನಪ್ಪ ನನ್ನ ಹೆಸರು ಬೈಲಮ್ಮ ಬಾಲನವರು.